ನಿಮ್ಮ ನಾನು ರಾಜಕೀಯಕ್ಕೆ ಮಿಕ್ಸ್ ಮಾಡಕ್ಕೆ ಇಷ್ಟಪಡಲ್ಲ. ಜ್ಯೋತಿಷ್ಯ ಸುಳ್ಳಲ್ಲ, ಬಟ್ ಜ್ಯೋತಿಷಿಗಳು ಸುಳ್ಳು ಅನ್ನುವಂತಹ ಪದವನ್ನ ಇತ್ತೀಚೆಗೆ ತುಂಬಾ ಜನ ಬಳಸ್ತಾ ಇದ್ದಾರೆ. ಕಾರಣಗಳು ಇಂಥವರಿಂದ. ಜ್ಯೋತಿಷಿಗಳಿಗೆ ಆದಂತಹ ಕೆಲವೊಂದು ಕ್ವಾಲಿಟೀಸ್ಗಳಿರುತ್ತೆ. ವೇದ ಜ್ಞಾನ ಮಾಡಿರ್ತಾರೆ, ಆಮೇಲೆ ಈ ಹರಿಷಡ್ ವರ್ಗಗಳನ್ನ ಅವರು ಕೂಡ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಇಂಥ ಆರೋಪಗಳು ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಅನುಮಾನದಿಂದ ಜನ ನೋಡೋ ಪರಿಸ್ಥಿತಿಯನ್ನ ತಂದೊಡ್ತಾರೆ ಅಂತ ನನ್ನ ಭಾವನೆ. ಏನಂತೀರಾ? ಖಂಡಿತ. ಯಾಕಂದರೆ ನಾವು ಬೇರೆ ರೀತಿಯಲ್ಲಿ ನಾವು ಕಿರ್ಚೋದು ಜೋರಾಗಿ ಮಾತಾಡೋದು ತಪ್ಪೆ. ಯಾಕಂದರೆ ನಾವು ಗುರುವಾಗಿ ಒಂದು ಸ್ಥಾನಕ್ಕೆ ನೋಡಿದಾಗ ಈಗ ನೋಡಿ, ಗಂಗೆ ಪಾಪಗಳನ್ನ ತೊಳಿತಾಳೆ, ಹಂಗನ್ಬಿಟ್ಟು ಗಂಗೆ ಮೇಲೆ ನೀವು ಕಳಂಕ ಹೊರ್ಸೋಕ್ಕಾಗಲ್ಲ. ನೀವು ಯಾರ ಮೇಲೆ ಕಳಂಕ ಹೊರಿಸ್ತಾ ಇದ್ದೀರಾ? ಈಗ ಒಂದು ಬಂಗಾರದಲ್ಲಿ ಯಾವನ್ನ ಕದ್ಕೊಂಡೋಗಿ ಅದನ್ನು ಮಾರ್ಬಿಟ್ಟು ಅಂದರೆ ಬಂಗಾರಕ್ಕೆ ಕಳಂಕ ಬರಲ್ಲ, ಮಾಡಿದವನ ಮೇಲೆ ತಪ್ಪು ಹೊರಿಸೋಂಥದ್ದು. ಅಂದರೆ ರಾಜಕೀಯ ಒಂದು ವ್ಯವಸ್ಥೆ ಏನಿದೆ ಅದು ಸರಿಯಾಗಿರುತ್ತೆ. ಅಂದರೆ ರಾಜಕೀಯ ಮಾಡೋರು ಅದನ್ನು ನೋಡಿ ಮಾಡಿ ಮಾತಾಡೋಂಥದ್ದು. ಗುರು ಅಂಶ ಅನ್ನೋದು ಬಂದು ಇವಾಗ ರಾಜಕೀಯದಲ್ಲಿ ಆಗಲಿ ಎಷ್ಟೋ ಜನ ಅವ್ರ ಬೆಳವಣಿಗೆಗೆ ಗುರುಗಳು ಬೇಕು, ನಿಮಗೆ ಗುರುಜಿ ಬೇಕು, ಅವ್ರ ಆಶೀರ್ವಾದ ಬೇಕು. ವೇದಗಳ ಒಂದು ಪಠನೆ ಆಗಲಿ, ಗಾಯತ್ರಿ ಮಂತ್ರ ಆಗಲಿ, ಮನೇಲಿ ಕರೆದು ಉಪಾಸನೆ ಮಾಡಿಸ್ತೀರಾ, ಹನ್ನೊಂದು ದಿವಸ ಅಶ್ವಮೇಘ ಯಾಗ ಮಾಡಿಸ್ತೀರಾ, ದೊಡ್ಡ ರಾಜಕೀಯದವ್ರು ಮಾಡಿಸ್ತಾರೆ. ಯಾಕೆ ಅಂದರೆ ಅಂದರೆ ಗುರುಗಳು ಬೇಕಾದ ಸಮಯದಲ್ಲೇ ನೀವು ಯೂಸ್ ಮಾಡ್ಕೊತೀರಾ, ನಂತರ ಏನಾದರೂ ಬಂತು ಅಂದರೆ ಗುರು ಮೇಲೆ ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅಲ್ಲ, ಇದನ್ನು ನೀವು ಸಮರ್ಥನೆ ಮಾಡ್ಕೊಂತೀರಾ? ಇಲ್ಲ, ಖಂಡಿತ ಇಲ್ಲ. ಅದನ್ನೇ ಹೇಳ್ತಾರೆ ಜ್ಯೋತಿಷ್ಯ ಸುಳ್ಳು ಅಂತ ನಾನು ಹೇಳಿಲ್ಲ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿಗಳು ಕೆಲವೊಬ್ರು ಸುಳ್ಳಾಗಿ ವರ್ತಿಸ್ತಾ ಇದ್ದಾರೆ. ಖಂಡಿತ. ಅಂದ್ರೆ ಅದು ಅವ್ರೇನೋ ವೈಯಕ್ತಿಕವಾಗಿ ಏನೋ ಒಂದು ತೊಂದರೆ ಆಗಿ ಈಗ ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಾಮಾಣಿಕ ನೋಡು ಅಂತ ಹೇಳಿದಾಗ ಅದನ್ನು ಪ್ರಾರಂಭಿಕವಾಗಿ ಹಂತದಲ್ಲಿದೆ. ಅವ್ರು ತಪ್ಪು ಮಾಡಿದ್ರೆ ಖಂಡಿತ ತಪ್ಪೇ, ಕೇಳಿದ್ದು ಸುಳ್ಳಾಗ್ಬೋದು. ಪ್ರತ್ಯಕ್ಷವಾಗಿ ನೋಡ್ಲಿ ಇನ್ನೂ ಅವ್ರೇನೋ ಆಗಿದ್ರೆ ಕೇಸು ಗೀಸು ಅಂತ ಹೇಳ್ತಿದ್ದಾರೆ. ಅದು ಇತ್ಯರ್ಥ ಇಲ್ಲ. ಪಾಪ ಗುರುಗಳ ಬಗ್ಗೆ ನಾವು ಯಾರೇ ಗುರುಗಳ ಬಗ್ಗೆ FIR ನಲ್ಲಿ ಕೊಟ್ಟಿರೋಂಥ ದೂರಿನಲ್ಲಿ ಮೇಡಮ್ ಏತ್ರಿ ಆರೋಪಿ ಮಾಡಿದ್ದಾರೆ, ಬಂದು ಅಲ್ಲಿ ಇರಬಹುದು ಅಂತ ಕೊಟ್ಟಿದ್ದಾರೆ. ಇವ್ರು ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಅದು ಲೆಟ್ ಇಟ್ ಬೇಗ ಅದರಲ್ಲಿ ಇನ್ನೊಂದು ಮರ್ಡರ್ ಗಿಂತಲೂ ಹೆಚ್ಚಾಗಿ ಕಿವಿಗೆ ಏನಪ್ಪಾ ಹಿಂಗೆ ಅಂತ ಕೇಳಿಸ್ತಾ ಇರೋದು, ರಾಜ್ತಾ ಇರೋದು ಯಾವ ಪದ ಗೊತ್ತಾ ಸರ್? ಅಕ್ರಮ ಸಂಬಂಧ ಅಂತ ಹೇಳಿ. ಅಲ್ಲ ಮೇಡಮ್, ಅದನ್ನ ಪ್ರೂವ್ ಆಗ್ಬೇಕಲ್ವಾ? ಈಗ ಪ್ರೈಮಾ ಫೇಸಿ ಯಾವುದೇ ಸಂಬಂಧ ಇರ್ಬೋದು, ಅಮಾಯಕ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವಸಂತ ನಾಯಕ್ ಅನ್ನುವಂತಹ ಸತೀಶ್ ಅವರೇ ಮರ್ಡರ್ ನ ಮರ್ಡರ್ ತರ ನೋಡಿ, ಅಕ್ರಮ ಸಂಬಂಧ ಅಲ್ಲೂ ಏನ್ರಿ ಜಾತಿ ಕೇಳಿಸ್ಕೊಡಿ. ಇದೇ ಪ್ರಕರಣದಲ್ಲಿ ಕಮಲಾಕರ್ ಭಟ್ರ ಹೆಸರು ಬೇರೆ ಏನಾದ್ರು ಆಗಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ರ ಬಿಜೆಪಿ ಅವರು? ಇವತ್ತಿದೆ ಸುರೇಶ್ ಕುಮಾರ್ ಸುಮ್ಮನೆ ಇರ್ತಿದ್ರ? ಫಸ್ಟ್ ಗೆ ಪೋಸ್ಟ್ ಹಾಕ್ಬಿಡ್ತಿದ್ರು. ಹೌದು, ಇದನ್ನ ತಂದಿದ್ದಾರೆ ಪಾಪ ಬಿಜೆಪಿ ಅವರು. ತರಲೇ ಇಲ್ಲ ನೋಡಿ, ಎಲ್ಲೂ ಧರ್ಮಗಳಂತಾರಲ್ಲ, ಎಲ್ಲೂ ಜಾತಿಗಳಂತಾರಲ್ಲ. ಅಷ್ಟರ ಮಟ್ಟಿಗೆ ಈಗ ಚೀನಾರಾಮ್ ಒಂದ್ ನಿಮಿಷ, ಈಗ ಜೆಡಿಎಸ್ ವಕ್ತಾರರು ಆವಾಗ್ಲೇ ಜೆಡಿಎಸ್ ಕೇಳಿಸ್ಕೊಳ್ಳಿ, ಹಾಗಾದ್ರೆ ಇದೇ ಮನಸ್ಥಿತಿ ಅಲ್ಲ ರೀ? ಧರ್ಮಗಳು ಮಿಕ್ಸ್ ಮಾಡ್ತೀರಾ ಮಂಗಳೂರ IPS ಇವರು ಕಮಿಷನರ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನೋಡಿರ್ಬೋದು ಬಹುಶಃ. ಧರ್ಮ ಕೊಲೆಯನ್ನ ಕೊಲೆಯಾಗಿ ನೋಡಿ, ನೀವು ಧರ್ಮವನ್ನ ಯಾಕೆ ಅಡ್ಡಿ ತರ್ತಾ ಇದ್ದೀರಾ? ಅವ್ನು ಯಾವ್ದೋ ಕಾರಣಕ್ಕೆ ಕೊಲೆ ಆಗ್ತಾನೆ, ಯಾವ್ದೋ ಕಾರಣಕ್ಕೆ ಕೊಲೆ ಆಗ್ತಾನೆ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ. ಹಾಗಾದ್ರೆ ಅಲ್ಲಿ ನೀವು ಧರ್ಮವನ್ನ ತಗೊಂಡ್ಬರ್ಬೋದು, ಜಾತಿಯನ್ನ ತಗೊಂಡ್ಬರ್ಬೋದು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮಾಹಿತಿ. ಹಾಗಾದ್ರೆ ಪ್ರವೀಣ್ ನೆಟ್ಟಾರು ಕೊಲೆ ಆಯ್ತು. ಯಾರು ಹಿಂದುಳಿದ ವರ್ಗಗಳಂತ ಹೇಳಿ ಕಾಂಗ್ರೆಸ್ ಕೂಡ ಗೌರವ ಅಕ್ರಮ ಸಂಬಂಧವನ್ನ ಜೆಡಿಎಸ್ ವಕ್ತಾರರು ಯಾವ ಮಾತು ಹೇಳಿದ್ರು ಅಂತ ಹೇಳಿ ತಾವು ದಯವಿಟ್ಟು ಕೇಳಿಸ್ಕೊಳ್ಳಿ. ಅವಾಗ ನಿಮಗೆ ಕಾಂಗ್ರೆಸ್ ನ ಯಾವುದೂ ಕೇಳಿಸ್ಕೊಳ್ಳಿಲ್ಲ. ಈಗ ಬರ್ತಾ ಇದೆ ನಿಮಗೆ ಪಾಪ ಕಾಂಗ್ರೆಸ್ ನೋಡುದು. ಅವ್ರು ಮಾತಾಡಿದಾಗ ಏನು ಅನಿಸ್ಲೇ ಇಲ್ಲ. ಅಕ್ರಮ ಹೆಣ್ಮಕ್ಳು ಕೆಲ್ಸಕ್ಕೆ ಸೇರ್ಕೊಂಡಾಗ ನೀವು ನಡೆಸ್ಕೊಂಡಿರೋ ರೀತಿ ಯಾರು ಬೇಡ. ನಮ್ಮ ಚಾನೆಲ್ ಪ್ರಧಾನ ಸಂಪಾದಕಿಗೆ ಒಂದು ಹೆರಿಗೆ ಆಸ್ಪತ್ರೆ ಕಟ್ಸಿಲ್ವಲ್ಲ ಅಂತ ಕೇಳಿದಾಗ ನಿಮ್ಮದೇ ಸಚಿವರು ಹೌದು, ಇಂಥದ್ದು ಬಿಜೆಪಿ ಯಾರು ಮಾತಾಡಿಲ್ವಾ? ಶಶಿ ತರೂರ್ ಹೆಂಡತಿಗೆ ನರೇಂದ್ರ ಮೋದಿ ಅವರು ಯಾವ ಪದ ಬಳಸಿದ್ರು ಪಾಪ ನೋಡ್ಲೇ ಇಲ್ಲ. ಪಾಪ ನಿಮಗೆ ಅವಾಗ ಹೆಣ್ತನ ಬರ್ಲೇ ಇಲ್ಲ, ಖಂಡಿಸ್ಬೇಕು ಅಂತ ಅನಿಸ್ಲೇ ಇಲ್ಲ.
ಬಾರ್ ಗರ್ಲ್ ಅಂತ ಹೇಳಿ ಅಂದ್ರು ಪಾಪ ನಿಮಗೆ ಏನು ಅನ್ಸಲ್ಲ? ಹೇಳಿ ಬಿಡಿ ಪಾಪ ಅವರಿಗೆ. ಟೋಟಲಿ ಒಳ್ಳೆ ವಿಚಾರನ ಡೈವರ್ಟ್ ಮಾಡೋದಕ್ಕೆ ಅಂತಾನೆ ನಿಮಗೆ ಯಾಕೆ ಬೇಕು? ಮಾತಾಡಕ್ ಬಿಡ್ತಿರೋ ಇಲ್ವಾ? ಈಗ ಕೊಲೆಯನ್ನಾಗಿ ನೋಡಬೇಕು, ಹೌದು, ಅತ್ಯಾಚಾರವನ್ನಾಗಿ ನೋಡ್ಬೇಕು, ಅದನ್ನ ಒಪ್ಕೊಳ್ತೀನಿ. ಆದರೆ ಒಂದು ಪರ್ಟಿಕ್ಯುಲರ್ ಧರ್ಮದ ಹೆಸರನ್ನ ತಗೊಂಡು ಒಂದು ಪರ್ಟಿಕ್ಯುಲರ್ ದೇವರ ಆಯತ್ತುಗಳನ್ನ ಓದಿ ಕೊಲೆ ಮಾಡಿದ್ರೆ ಆಗ ನಾವು ಧರ್ಮದ ಹೆಸರು ತಗೋಬಾರ್ದಾ? ಇದೇನು ಹುಚ್ಚುತನ ಸ್ಟೇಟ್ಮೆಂಟ್ ಇದು? ಇಲ್ಲ ಅವ್ರು ಕೊಟ್ರು ಅಂತ ನಾವು ಹಾದಿಗಿಡಿಯೋದು ಬೇಡ. ಹುಚ್ಚುತನ ಸ್ಟೇಟ್ಮೆಂಟ್ ಒಂದು. ಎರಡನೇದು ಸುರೇಶ್ ಕುಮಾರ್ ಅವ್ರ ಬಗ್ಗೆ ಒಂದು ನಿಮಿಷ ಮಾತಾಡಿ. ಸುರೇಶ್ ನೀವು ಮಾತಾಡ್ತಾ ಇದ್ದೀರಾ ಹೇಳಿ ಏನು ನೋಡಿ, ಮಕ್ಕಳಿಗೆ ಗೌರವ ಕೊಡ್ಬೇಕು. ಅವ್ರು ಸಮರ್ಥನೆ ಮಾಡ್ತಿದ್ರೆ ನೀವು ಒಪ್ಕೊಂಡ್ರೆ ಸಮರ್ಥನೆ ಮಾಡಿದ್ರೆ ನೀವು ಒಪ್ಕೊಂಡ್ರೆ ಹಾಗಾದ್ರೆ ನೀವು ಕೇಳಿಸ್ಕೊಳ್ಳಿ. ನೀವು ಫಸ್ಟ್ ಆಸ್ ಎ ಆಂಕರ್ ಆಗಿ ನೀವೇನ್ ಕೇಳಬೇಕು ಕೇಳಿಸ್ಕೊಳ್ಳಿ ಮೇಡಮ್. ನಾನು ಹೇಳಕ್ ಬರ್ತಾ ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ನೀವೇನಾದ್ರೂ ಹೇಳ್ಕೊಳ್ಳಿ, ನೀವೇನಾದ್ರೂ ಹೇಳ್ಕೊಳ್ಳಿ, ಅದು ನಿಮ್ಮ ರೂಢಿ ಮಾಡ್ಕೊ ಬರ್ಬೇಡಿ. ನಾನು ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇದ್ದೀರಿ. ನಾನು ಹೇಳ್ತಾ ಇರುವಂತದ್ದು ನಾನು ಹೇಳ್ತಾ ಇರುವಂತದ್ದು ಕೇಳಿಸ್ಕೊಳ್ಳಿ. ನನ್ನ ಕೇಳಿಸ್ಕೊಳ್ಳಿ. ನೀವು ಇಲ್ಲ ಹೋಗ್ತಾರಲ್ಲ ನೀವು. ರಾಮು ಸರ್ ನಾನು ಹೇಳ್ತಾ ಕಾಂಗ್ರೆಸ್ ಅವ್ರು ಯಾರು ಬಂದಿಲ್ಲ. ಒಂದೇ ನಿಮಿಷ, ನಾನು ಜಾಸ್ತಿ ಮಾತಾಡಲ್ಲ. ಒಂದೇ ನಿಮಿಷ ರಾಮು ಸರ್, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರುವಂತದ್ದೇನು, ನೀವೆಲ್ಲರೂ ಡೆಕೋರಂ ಇರ್ಲಿ ಅಂತ ಹೇಳ್ತಾರೆ. ಖಂಡಿತ ಹೇಳ್ತಾರೆ ಡೆಕೋರಂ ಇರ್ಲಿ. ನಾನು ಖಂಡಿತ ಹೇಳ್ತಾ ಇದ್ದೀನಿ ಸರ್, ಅದನ್ನೇ ಹೇಳ್ತಾ ಇರೋದು. ಡೆಕೋರಂ ಇರ್ಲಿ. ಯಾವುದು ಇಲ್ಲ ಇಲ್ಲ ನಾನು ಆಗ್ತಾ ಇಲ್ಲ. ಅವರ ಸುರೇಶ್ ಕುಮಾರ್ ಅವರು ಸಂಬಂಧ ಇದೆಯಾ? ಅದನ್ನ ಹೇಳ್ತಾ ಇದ್ದೀನಿ. ನಿಮ್ ಪ್ರಬುದ್ಧತೆ, ನಿಮ್ ಧೀಮಂತತೆ ನಮಗ್ ಬೇಕಾಗಿಲ್ಲ. ಕೇಳಿಸ್ಕೊಳಕ್ ಬಂದಿಲ್ಲ, ನಾವು ಮಾತಾಡಕ್ ಬಂದಿರೋದು. ಮತ್ತೆ ಇನ್ನೇನ್ ಮಾತಾಡ್ತಾ ಇದ್ದಾರೆ? ಇದೇ ಪ್ರಶ್ನೆ ನಿಮ್ಗೆ. ಕಮಲಾಕರ್ ಭಟ್ ಗುರೂಜಿ ಜೊತೆಗೆ ಸುರೇಶ್ ಕುಮಾರ್ ಅವರು ಫೋಟೋ ತೆಗೆಸ್ಕೊಂಡ್ರು ಅಂದ ತಕ್ಷಣ ಅಕ್ರಮ ಸಂಬಂಧಕ್ಕೆ, ಮರ್ಡರ್ಗೆ ಅವರು ಕುಮ್ಮಕ್ ಕೊಟ್ರು ಅನ್ನೋದು ಖಂಡಿತ ನಾವೆಲ್ಲೂ ಬಳಸಿಲ್ಲ. ಕುಮ್ಮಕ್ ಕೊಟ್ರು ಅನ್ನೋದು ಎಲ್ಲೂ ಬಳಸಿಲ್ಲ ಈ ಪದ. ನಿಮ್ಮದೇ ಪಕ್ಷದ ಹೇಳಿಲ್ಲ.